ಯುವತಿಯರ ವ್ಯಾಕರಣ ಗೊತ್ತಿರೋರಿಗೆ ಹೆಣ್ಣನ್ನ ಒಲಿಸ್ಕೊಳ್ಳೋದು ತುಂಬಾ ಸುಲಭ ಅಂತ ಮೊದಲು ಹೇಳಲಾಗ್ತಾ ಇತ್ತು. ಆದರೆ ಈಗಿನ ಕಾಲದಲ್ಲಿ ಹಣದ ಮುಂದೆ ಗುಣ ಆಗಲಿ ಅಥವಾ ವ್ಯಾಕರಣ ಆಗಲಿ ವರ್ಕೌಟ್ ಆಗೋದಿಲ್ಲ ಅನ್ನೋದಕ್ಕೆ ಈ ಪ್ರಕರಣ ಒಂದು ಉತ್ತಮ ಉದಾಹರಣೆ ಅಂತ ಹೇಳಬಹುದು. ಯಾಕಂದ್ರೆ ಮುಗ್ಧ ಮತ್ತು ಅಮಾಯಕ ಜನರನ್ನ ನಂಬಿಸಿ ಹಣ ದೋಚೋ ದಂಧೆಯನ್ನ ಜ್ಯೋತಿಷಿಗಳು ಮಾಡ್ತಾ ಇದ್ದಾರೆ. ಆದರೆ ಈಗ ತನ್ನ ಹೆಂಡತಿಯನ್ನ ಹಣದ ಆಮಿಷ ತೋರಿಸಿ ವಶೀಕರಣ ಮಾಡಿಕೊಂಡು ನಮ್ಮ ಸಂಸಾರಕ್ಕೆ ಬೆಂಕಿ ಹಚ್ಚಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೆಲಮಂಗಲದ ಕುಮಾರ್. ಇಲ್ಲಿಯವರೆಗೆ ನೀವು ನೋಡಿದ್ರೆ ಕುಮಾರ್ ಹಾಗೂ ಜಯ ಶ್ರೀನಿವಾಸನ್ ಇಬ್ರು ಕೂಡ ಸುವರ್ಣ ನ್ಯೂಸ್ ನಲ್ಲಿ ಮಾತನಾಡಿದ್ರು. ಜಯ ಶ್ರೀನಿವಾಸನ್ ಅವರು ಹೇಳಿದ್ದೇನೆಂದ್ರೆ, ನನಗೆ ಈ ರೀತಿ ದೂರವಾಣಿಯಲ್ಲಿ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ, ನಾನು ನಿಮ್ಮ ಸ್ಟುಡಿಯೋಗೆ ಬಂದು ನೇರವಾಗಿ ಮಾತನಾಡ್ತೇನೆ, ಸತ್ಯಾಸತ್ಯತೆಯ ಬಗ್ಗೆ ಮಾತನಾಡ್ತೀನಿ, ನೀವು ಕುಮಾರ್ ಅವರನ್ನು ಕೂಡ ಕರೆಸಿ ಅನ್ನುವಂತಹ ಮಾತನ್ನ ಜಯ ಶ್ರೀನಿವಾಸನ್ ಅವರು ಹೇಳಿದ್ರು. ಆದ್ರೆ ಈಗ ನಾವು ಕುಮಾರ್ ಅವರನ್ನ ಕರೆಸಿದ್ದೇವೆ. ಕುಮಾರ್ ಅವರು ಸ್ವತಃ ನಮ್ಮೊಂದಿಗೆ ಈಗ ಸ್ಟುಡಿಯೋದಲ್ಲಿದ್ದಾರೆ. ಕುಮಾರ್ ಅವರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕುಮಾರ್ ಅವರು ನಮ್ಮ ಕರೆಗೆ ಹೋಗೊಟ್ಟು ಸ್ಟುಡಿಯೋಗೆ ಬಂದಿದ್ದಾರೆ. ಆದ್ರೆ ಜಯ ಶ್ರೀನಿವಾಸನ್ ಮಾತ್ರ ನಮ್ಮ ಕರೆಯನ್ನ ಸ್ವೀಕರಿಸ್ತಾ ಇಲ್ಲ. ಈ ಸ್ಟುಡಿಯೋಗೂ ಕೂಡ ಬಂದು ಯಾವುದೇ ರೀತಿಯಾದಂತಹ ಸ್ಪಷ್ಟೀಕರಣವನ್ನ ನೀಡೋದಕ್ಕೆ ಅವರು ಬಯಸ್ತಾ ಇಲ್ಲ. ನಾವು ಪದೇ ಪದೇ ಅವರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ, ಆದ್ರೆ ಅವರು ನಮ್ಮ ಕರೆಯನ್ನ ಸ್ವೀಕರಿಸ್ತಿಲ್ಲ. ಬದಲಾಗಿ ಮೊದಲೇ ಅವರು ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡುವಾಗ ನಾನು ಸ್ಟುಡಿಯೋಗೆ ಬಂದು ಸ್ಪಷ್ಟೀಕರಣವನ್ನ ಕೊಡ್ತೀನಿ, ಕುಮಾರ್ ಕೂಡ ಇರ್ಲಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಆದ್ರೆ ಯಾಕೆ ಜಯ ಶ್ರೀನಿವಾಸನ್ ಅವರು ಸ್ಟುಡಿಯೋಗೆ ಬರ್ಲಾಗ್ತಾ ಇಲ್ಲ, ಕುಮಾರ್ ಅವರ ಎದುರುಗಡೆ ಕೂತ್ಕೊಂಡು ಅವ್ರ ಜೊತೆ ಯಾಕೆ ಮಾತನಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಸ್ವತಃ ಜಯ ಶ್ರೀನಿವಾಸನ್ ಅವರೇ ಸ್ಪಷ್ಟೀಕರಣ ಕೊಡಬೇಕು. ಆದರೂ ಕೂಡ ನನ್ನ ಹೆಂಡತಿಯನ್ನ ನನಗೆ ವಾಪಸ್ ತಂದ್ಕೊಡಿ, ಇಲ್ಲ ಅಂದ್ರೆ ಜಯ ಶ್ರೀನಿವಾಸನ್ನೇ ನನ್ನ ಹೆಂಡತಿಯನ್ನ ನೋಡ್ಕೊಳ್ತಾನೆ ಅನ್ನೋದಾದ್ರೆ ಅವರೇ ಆಕೆಯನ್ನ ಮದುವೆ ಮಾಡ್ಕೊಳ್ಳಿ, ನನಗೆ ಯಾವುದೇ ರೀತಿಯಾದಂತಹ ಅಭ್ಯಂತರ ಇಲ್ಲ. ಆದ್ರೆ ನನಗೆ ಸ್ಪಷ್ಟೀಕರಣ ಬೇಕು ಅಂತ ಈಗ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಕುಮಾರ್ ಅವರು. ಬನ್ನಿ ಅವರನ್ನ ಮಾತಾಡ್ಸೋಣ. ಕುಮಾರ್ ಅವರೇ, 10 ವರ್ಷದಿಂದ ನೀವು ಮದುವೆ ಆದರೆ ನಿಮ್ಮ ಹೆಂಡತಿ ಹೇಳೋದೇನೆಂದ್ರೆ, ಮದುವೆ ಆಗೋದಕ್ಕಿಂತ ಮುಂಚೆ ನನಗೆ ಗೌರ್ಮೆಂಟ್ ಜಾಬ್ ಅಂತ ಹೇಳಿದ್ರು, ಅವಾಗಿಂದ ಮೋಸ ಮಾಡ್ಕೊಂಡು ಬರ್ತಾ ಇದ್ದಾರೆ, ಇಲ್ಲಿಯವರೆಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಏನ್ ಹೇಳ್ತೀರಾ ನೀವು? 11 ವರ್ಷ ಆಯ್ತಲ್ಲ ಮದುವೆ ಆಗಿ, ಅವತ್ತೇ ಮದುವೆ ಯಾವಾಗ ಮಾಡ್ಬೋದಾಯ್ತಲ್ಲ, ಏನಾದ್ರು ಕಂಪ್ಲೇಂಟ್ ಕೊಟ್ಟು ಏನಾದ್ರು ಒಂದು ಪ್ರಾಬ್ಲಮ್ ತೋರಿಸಬಹುದಾಯ್ತಲ್ಲ. 10 ವರ್ಷ ಆದ್ಮೇಲೆ ಇದು ಕ್ರಿಯೇಟ್ ಆದ್ಮೇಲೆ ಇದೆಲ್ಲ ಹೆಂಗ್ ಬಂತು? 10 ವರ್ಷದಿಂದ ಕ್ರಿಯೇಟ್ ಇದಾಗ್ಲಾ ಅಂತಂದ್ರೆ ಮಗು ಹೆಂಗಾಗೋಯ್ತು ನೋಡ್ಬೋದಾಯ್ತಲ್ಲ, ಅವತ್ತೇನೆ ಎಲ್ಲಾರು ಗುಂಡಿಸ್ಬೋದಾಯ್ತಲ್ಲ, ಕಂಪ್ಲೇಂಟ್ ಮಾಡ್ಬೋದಾಯ್ತಲ್ಲ, ಕೋರ್ಟ್ಗೆ ಅವತ್ತೇ ಹೋಗ್ಬೋದಾಯ್ತಲ್ಲ. ಇದೆಲ್ಲ ಗೊತ್ತಾಯ್ತದೆ, ಇನ್ನೆಲ್ಲ ಪಬ್ಲಿಕ್ ಆಗುತ್ತೆ ಅನ್ಬಿಟ್ಟು ಒಂದ್ 8-9 ತಿಂಗಳಿಂದ ಈ ತರ ಮಾಡಿದ್ದಾರೆ, ಮೊದಲೇ ತೋರಿಸಬಹುದಾಯ್ತಲ್ಲ. 10 ವರ್ಷದಿಂದ ಸಂಸಾರ ಮಾಡ್ತಾ ಇದ್ದಾರೆ, ಅವಾಗ ಯಾವಾಗ್ಲೂ ಸಮಸ್ಯೆ ಆಗಿಲ್ವಾ ಅಂತ ನೀವ್ ಹೇಳ್ತೀರಾ? ಹೌದು. ಈ ಸಮಸ್ಯೆ ಶುರುವಾಗಿದ್ಯಾ ಅವಾಗ? ಒಂದು ವರ್ಷ ಆಯ್ತು ಮೇಡಮ್. 1 ವರ್ಷದಿಂದ ಈ ತರ ಸಮಸ್ಯೆ ಆಗಿದೆ. ಯಾವಾಗ ಜಯ ಶ್ರೀನಿವಾಸನ್ ಆಫೀಸ್ಗೆ ಹೋಗಿ ಕೆಲ್ಸಕ್ಕೆ ಹೋದ್ಲು, ಅವಾಗಿಂದ ಅವಳು ಹೇಳ್ತಾ ಇದ್ಲು, ಸರಿ ಇಲ್ಲ ರೀ, ಅವ್ನ ಕ್ಯಾರೆಕ್ಟರ್ ಸರಿ ಇಲ್ಲ, ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾ ಇದ್ಲು. ಸರಿ ಬಿಟ್ಬಿಡು ಕೆಲಸ, ಬೇಡ ನಮ್ಗೆ ಇದೇನಿಲ್ಲ, ಏನೋ ದುಡ್ಕೊಂಡು ಹೆಂಗ ತಿರೋಣ, ಅದು ಇದು ಮಾಡ್ಕೊಂಡು ಇರೋಣ ಅಂತ. ಅಷ್ಟೊತ್ತಿಗೆ ಏನಾಗೋಯ್ತು, ಬಂದು ಈ ತರ ಬಂದು ನಮ್ಮ ಮನೆಗೆ ತುಂಬಾ 2 ಫ್ಯಾಮಿಲಿನ ಹೊಡೆದಾಕ್ಬಿಟ್ಟ. ಬಂದಿದ್ದಾನೆ. ನಾನೆಲ್ಲ ಒಂದು ದೇವಸ್ಥಾನ ಹೋಗಿದ್ದೆ, ಆ ದೇವಸ್ಥಾನ ನಮ್ಮ ಅತ್ತೆಯವರು, ನಾನು, ನನ್ನ ಮಗ 3 ಜನ ಹೋದೋ. ಅವತ್ತು ನೈಟು ಕನ್ಫರ್ಮ್ ಮಾಡಕ್ಕೆ ನಮ್ಮ ಮಿಸ್ಸಸ್ ಫೋನ್ ಮಾಡಿದ್ದಾಳೆ, ಎಲ್ಲಿ ಬಸ್ ಹತ್ತಿದ್ರ ಇಲ್ವಾ ಅಂತ. ಆಮೇಲೆ ಬಸ್ ಹತ್ತದ್ಮೇಲೆ ತಿರ್ಗಿ 4 ಗಂಟೆಗೆ ಯಾವತ್ತು ಎದ್ದೇಳ್ತಿದ್ದಳು. ಅವತ್ತು ಬೆಳಿಗ್ಗೆ ಶಿವಮೊಗ್ಗದಲ್ಲಿ ಬಸ್ ಇಳಿದಾಗ 4 ಗಂಟೆಗೆ ಫೋನ್ ಮಾಡಿದ್ದಾಳೆ, ಎಲ್ಲಿ ಇಳ್ದಿರ ಅಂತ. ಅವತ್ತು ನೈಟು ಬಂದು ಹೋಗಿದ್ದ ನಮ್ಮ ಮನೆ ಒಳಗೆ. ಅದೇ ನಮ್ಮ ಮನೆ ಒಂದು ಕೆಲಸ ಹುಡುಗಿತ್ತು, 13-14 ವರ್ಷದ ಹುಡುಗಿ. ಕೇಳಿಕ್ಕೆ, ಅಂಕಲ್ ಯಾರು ಬಂದಿದ್ರು, ಬಂದೆ ಆ ರೂಮಲ್ಲೇ ಇದ್ರು, ಸಾಯಂಕಾಲದಕ್ಕ ರಾತ್ರಿ ಎಲ್ಲ ಅಲ್ಲೇ ಇದ್ರು ಅಂತ ಹೇಳ್ತಾ ಇದ್ದಾರೆ. ಇದು ಸುಳ್ಳ ನಿಜವ? 14 ವರ್ಷದ ಹುಡುಗಿ ಗೊತ್ತಾಗಲ್ಲ ಯಾರು ಬರ್ತಾರೆ ಯಾರಿಲ್ಲ ಅಂತ. ಆಮೇಲೆ ಅವ್ರ ಡ್ರೈವರ್ ನಾನು ಫೋನ್ ಮಾಡಿ ಇಮಿಡಿಯೇಟ್ಲಿ ಹೇಳ್ದ, ಸರಿ ಇಲ್ಲ ನಿಮ್ಮ ಮಿಸ್ಸಸ್ ಮೊದಲು ಕೆಲಸ ಬಿಡಿಸಿ, ಈ ತರ ಮಾಡ್ತಾ ಇದ್ದಾರೆ, ಬಿಡಿಸಿ. ಅವಾಗ ಇಮಿಡಿಯೇಟ್ಲಿ ಫೋನ್ ಮಾಡಿ ಕರ್ಸಿದ್ದೀನಿ ಮನೆಗೆ. ಬಂದಿದ್ದಾಳೆ, ಬಂದು ಯಾಕಮ್ಮ ಇದೆಲ್ಲ ಅಂತ. ಅವನು ಇಮಿಡಿಯೇಟ್ಲಿ ಬಾಲಾಜಿನ ಡ್ರೈವರ್ನ ಯಾವತ್ತೇ ಕೆಲಸ ಬಿಡಿಸ್ಬಿಟ್ರು, ಎಲ್ಲ ಗೊತ್ತಾಗ್ಬಿಡ್ತದಲ್ಲ. ಯಾರ ಡ್ರೈವರು? ಕುಮಾರ್ ಬಾಲಾಜಿ ಅಂತ ಡ್ರೈವರ್ ಇದ್ರು. ಅವ್ನು ಅವತ್ತೇ ಇಮಿಡಿಯೇಟ್ಲಿ ಕೆಲಸ ಬಿಡಿಸ್ಬಿಟ್ರು, ಈಗ ಗೊತ್ತಾಗುತ್ತೆ ಅಂದ್ಬಿಟ್ಟು. ಅವ್ನು ಇಮಿಡಿಯೇಟ್ಲಿ ನನಗೆ, ಸರ್ ಎಲ್ಲೇ ಕರೀಲಿ, ನಾನು ಎಲ್ಲೇ ಬಂದಿದ್ರು ನಾನು ಟಿವಿ ಮುಂದೆ ಬೇಕಾದ್ರೆ ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದ. ಅವ್ನು ಕೆಲಸ ಬಿಡಿಸಿದ್ರು. ಅವತ್ತಿಂದ ಏನ್ ಮಾಡಿದ್ರು, ಹಾಗೆ ನಡೀತಾ ಇತ್ತು. ಸುಮ್ಮನೆ ಇದು ಮಾಡಿ ಆಮೇಲೆ ಟ್ರೈನಿಂಗ್ ಕಳಿಸ್ದೆ ಜಯನಗರದಲ್ಲಿ. ಸರಿ ಕೆಲಸ ಬಿಟ್ಟು ಟ್ರೈನಿಂಗ್ ಮಾಡೋ 5,000 ರೂಪಾಯಿ ದುಡ್ಡು ಕಟ್ಟಿದ್ದೆ, ಹೋಗ್ತಾ ಇದ್ದೆ. ಅವಾಗ ಒಂದ್ ದಿವಸ ಯಾಕೆಂದ್ರೆ ಇಷ್ಟೆಲ್ಲ ಅನುಮಾನ ಬಂದ್ಮೇಲೆ ಸರಿ ಹೋಗ್ಲೇಬೇಕು ತಾನೆ, ಹೆಂಡತಿನ ಮೇಲೆ ಹೋಗ್ಲೇಬೇಕು. ಹೋದ ನಾನು, ನನ್ನ ಮಗ ಹೋದ. ಆಮೇಲೆ ಸೀದಾ ಟ್ಯೂಷನ್ ಮುಗಿಸ್ಕೊಂಡು ಸೀದಾ ಇನ್ನು ಆಫೀಸ್ಗೆ ಹೋಗಿ ಬಂದಿದ್ದಾರೆ. ಅವ್ಳು ಬಿಟ್ಟು ನಾನು ಮನೆಗೆ ಬಂದಿದ್ದೀನಿ, ಬಿಟ್ಟು ನಾನು ಎಷ್ಟೋ 2 ಅವರ್ ಮನೆಗೆ ಬಂದೆ. ಏನಮ್ಮ ಆಯ್ತಮ್ಮ ಅಂದರೆ, ಅಲ್ಲೆಲ್ಲ ಹೋದೆ ಇಲ್ಲೋದೆ ಅಂತಂದ್ರು. ಸರಿ ಸುಮ್ಮನೆ ಅದು ಹಂಗೆ ಆಯಿತು, ಅದೇ ಥರ ಆಯಿತು. ತಿರ್ಗಾ ಪದೇ ಏನಂತ ಡ್ರೈವರ್ಗೆ ಕಾಲ್ ಮಾಡ್ದ, ಇವತ್ತು ನಿಮ್ಮ ಮನೆ ತಕ್ಕ ಬಿಟ್ಟು ಹೋಗಿದ್ದೀನಿ ಅಂತ. ಇದೆಲ್ಲ ನೀವು ಸುಳ್ಳು ಅಂತ ಹೇಳೋಕ್ಕಾಗುತ್ತಾ? ಆಮೇಲೆ ಏನು ಈ ಥರ ಅಂತಂದಕ್ಕೆ ತಿರ್ಗಾ ಬೆಳಿಗ್ಗೆ ಆದರೆ ಮೆಸೇಜು, 7 ಗಂಟೆ ಇರಲೇ ಮೆಸೇಜು, ರಾತ್ರಿ ಊಟ ಮಾಡಿ ಮಲಗಿ ಹಾಸಿಗೆ ಮೇಲೆ 11 ಗಂಟೆ ಆದರೂ ಮೆಸೇಜ್ಗಳು ಮಾಡ್ತಾ ಇರ್ತಾರೆ. ಅದು ಕೇಳೋದು ಬೇಡವಾ ಗಂಡಾಗಿ? ಕೇಳಿದ ಅದೇ ದೊಡ್ಡ ವಿಷಯ ಆಗ್ಬಿಟ್ಟು ನನ್ನ ಬೇಡ, ನನ್ಗೆ ಬೇಕಾಗಿಲ್ಲ, ನಿನ್ನ ಮಕ್ಕ ನೋಡೋಕ್ಕೂ ಇಷ್ಟ ಅಲ್ಲ ಅಂತಾರೆ. ಏನು ಮಾಡಿನ ತಪ್ಪು? ತೋರಿಸ್ಬೇಕಾಗಿ 10 ವರ್ಷದೊಳಗೆ ತೋರಿಸ್ಬೇಕಾಗಿತ್ತು. ನೀನು ತಪ್ಪು ಮಾಡಿದಿ ಇಂಥದ್ದು, ಕರೆಸ್ತೀನಿ ಎಲ್ಲರೂ. ಇವಾಗ ಈ ಕೆಲ್ಸಕ್ಕೂ ಆಮೇಲೆ ಏನು ಮಾಡಿ ಕೆಲಸ ಬಿಡಿಸ್ಬಿಟ್ಟೆ, ಕೆಲಸದಲ್ಲಿ ಇದ್ರು. ಆಮೇಲೆ ನನ್ನ ಪಾಡಿಗೆ ನಾನು ಹೆಂಗೋ ಇದು ಮಾಡಿದೆ. ಆಮೇಲೆ ಫೆಬ್ರವರಿ 5ರಿಂದ ಈ ಹಿಂಸೆ ತಡೆಯೋಕ್ಕಾಗದ ಸೂಸೈಡ್ಗೆ ಟ್ರೈ ಮಾಡಿದೆ ನಾನು. ಆಮೇಲೆ ಸೂಸೈಡ್ ಟ್ರೈ ಮಾಡ್ತೀವಿ, ತಾಂಡಕ್ಕೆ ಶಿವಕ್ಷೇತ್ರ ಹಾಕೋರು, ಅಲ್ಲಾಗಲ್ಲ ಅಂದರು. DG ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ಕರೆಸ್ಬಿಟ್ಟಿದ್ದು,
ಹಾಸ್ಪಿಟ್ಲಿಗೆ ಹಾಕಿದ್ದು ಅಷ್ಟೇ ಬಂದ್ಬಿಟ್ರು ಮನೆಗೆ. ಹ್ಮ್ ಆ ಫೀಸ್ ಎಲ್ಲ ಯಾರು ಕೊಟ್ಟಿರೋ? ನಮ್ಮ ಮನೆ, ನಮ್ಮ ತಂದೆ, ನಮ್ಮ ತಾಯಿ, ನನ್ನ ತಮ್ಮದಿರು ಬಂದು ಕಟ್ಕೊಂಡು ಹೋಗಿದ್ದಾರೆ. ಕೇಳಿ ಕೊಟ್ಟಿದ್ದಾರೆ ಯಾರಾದ್ರು? ಈಗ ನಿಮ್ಮ ಹೆಂಡತಿ ಗೀತಾ ಹೇಳೋದೇನಂದ್ರೆ ಕುಮಾರ್ ಅವರೇ, ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ಅದಕ್ಕೆ ಅವರು ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡ್ರು ಅಂತ ಅವ್ರ ಜೊತೆ ನಾನು ಯಾಕೆ ಬಾಳ್ಲಿ? ಆಮೇಲೆ ನೀವು ಮೊದ್ಲಿಂದಲೂ ಕೂಡ ಅವ್ರನ್ನ ಕೆಲಸ ಮಾಡಿ ಸಾಕ್ತಾ ಇಲ್ವಂತೆ, ಅವರೇ ನಿಮ್ಮನ್ನ ದುಡಿದು ನಿಮ್ಮನ್ನ ಸಾಕ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಗೀತಾ ಹೇಳ್ತಾರೆ. ಅದಕ್ಕೆ ನೀವೇನು? ನಾನು ಬ್ಲಾಕ್ ಮೇಲ್ ಏನು ಮಾಡ್ತಾ ಇಲ್ವಲ್ಲ, 10 ವರ್ಷ ಜನ ಏನು ಬ್ಲಾಕ್ ಮೇಲ್ ಮಾಡಿದ್ರು? ನಾನು ದುಡಿತಾ ಇದ್ದೆ, ಅವಳು ದುಡಿತಾ ಇದ್ಲು, ಹೆಂಗ ಸಂಸಾರ ನಮ್ಗೆ ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಇದು 1 ವರ್ಷದಿಂದ ಈ ತರ ಬಂದಿತ್ತು. ಮತ್ತೆ ತೋರಿಸ್ಬೋದು, 10 ವರ್ಷದೊಳಗೆ ಒಂದು ದಿವಸ ಆದ್ರೂ ಕಂಪ್ಲೇಂಟ್ ಮಾಡಿ ಇಲ್ಲ ಈಗ ಆಗಿದೆ ಅಂದ್ಬಿಟ್ಟು ತೋರಿಸ್ಬೋದಾಯ್ತಲ್ಲ. ಅವತ್ತೇ ಬ್ಲಾಕ್ ಮೇಲ್ ಮಾಡ್ತಾರೆ, ಇಲ್ಲ ಕುಡಿತಾರೆ, ಇದು ಮಾಡ್ತಾರೆ ಅಂತ ತೋರಿಸ್ಬೋದಾಯ್ತಲ್ಲ. ಇವಾಗೆ ಬರ್ಬೇಕದು. ನನ್ನ ಫ್ಯಾಮಿಲಿಗೆ ಎಂಟ್ರಿಫೇರ್ ಆಗಿದ್ದ ನೀವು ಎಂಟ್ರಿಫೇರ್ ಆಗಿ ಅವತ್ತು ನಾವು ಒಂದು ಬಾಡಿಗೆ ಮನೆ 3,000 ಕಟ್ಟಾಕಿ ಇಬ್ರು ಸಂಬಳ ತಂದ್ರು ಮುಗಿ ಖರ್ಚು, ಮನೆ ಖರ್ಚು ಎಲ್ಲ ನೋಡ್ಕೊಂಡು ಎಷ್ಟಪ್ಪ ಆಯ್ತಪ್ಪ ಅಂತ 3,000 ಎತ್ ಮಾಡ್ತಾ ಇದ್ದ. ಇವತ್ತು ಗೊತ್ತಿಲ್ಲಂಗೆ 15,000 ರೂಪಾಯಿ ನೀನು ಬಾಡಿಗೆ ಕಟ್ಟಬೇಕಾದ್ರೆ ಯಾರು ನಿನ್ಗೆ ಹೆಲ್ಪ್ ಮಾಡ್ತಾರೆ? ಎಲ್ಲಿಂದ ಬಂತು 4 ಲಕ್ಷ 5 ಲಕ್ಷ ಎಲ್ಲಿಂದ ಬಂತು? ಅದೇ ನಿಮ್ಮ ಅಮ್ಮಂಗೆ 15,000-16,000 ರೂಪಾಯಿ ಸಂಬಳ ಇರ್ಬೋದು. ಅವ್ರ ಫ್ಯಾಮಿಲಿ ನೋಡ್ಕೊಂತಾರ, ನಿನ್ನ ಫ್ಯಾಮಿಲಿ ನೋಡ್ಕೊಂತಾರ. ನೀನು ಲಕ್ಸುರಿಯಾಗಿ ಜೀವನ ಮಾಡ್ಬೇಕು ಅಂತ ಹೋಗಿದ್ಯಲ್ಲ, ಏನ್ ನಂಬ್ಕೊಂಡು ಹೋಗಿದ್ಯಾ? ಅಂದ್ರೆ ಇಷ್ಟು ಲಕ್ಸುರಿಯಸ್ ಜೀವನ ಮಾಡೋದಕ್ಕೆ ಜಯ ಶ್ರೀನಿವಾಸ ಹೌದು, ಕಾರಣ ಹೌದು. ನನ್ನ ಫ್ರೆಂಡು ಒಂದ್ ದಿವಸ ಇದೆ ಲಾಸ್ಟ್ ನವೆಂಬರ್ 14th ಅವತ್ತು ಫೋನ್ ಮಾಡ್ದೆ. ಅಂಕಲ್ ಎಲ್ಲಿದ್ದೀರಾ ಅಂತ. ಇಲ್ಲ ಹೊರಗಡೆ ಇದ್ದೀನಿ ಹೇಳಪ್ಪ ಅಂದೆ. ಅಂಕಲ್ ಈ ಥರ ನಾನು ಮನೆಗೆ ಹೋಗಿದ್ದೆ, ಚೇತು ಬಂದಿದ್ದ. ಆಮೇಲೆ ನಾನು ಹೋದ ತಕ್ಷಣ ಏನು ಮಾಡಿದೆ, ಜಯಶಿವನ ನಮ್ಮ ಮನೆಗೆ ಕೂತಿದ್ದ ಅಪಾಯಿಂಟ್ಮೆಂಟ್ಸಲ್ಲಿ. ಆಮೇಲೆ ನಾನು ಹೋದ ತಕ್ಷಣ ಏನು ಮಾಡ್ದೆ, ರೂಮ್ಗೆ ಒದ್ದೋಗ್ಬಿಟ್ಟ. ಆಮೇಲೆ ಏನು ನನ್ನ ಬಾಮ ಇದೆ ಏನಕ್ಕೆ ಅಂತ ಅಂದಕ್ಕೆ ದುಡ್ಡೇನೋ ಖರ್ಚಿಗೆ ಕೊಡಕ್ಕೆ ಬಂದಿದ್ದ. ಆಮೇಲೆ ಇವ್ರನ್ನೆಲ್ಲ ಯಾಕೆ ಕರ್ಕೊಂಬತ್ತಿ ಅಂತ ಕೇಳಿದ್ದೇನೆ. ಆಮೇಲೆ ವಾಚ್ಮ್ಯಾನ್ ಕೂಡ ನೀವು ಬಾವ ಬಂದವ್ರು ನೋಡು ಅಂತ ಹೇಳ್ತಾರಂತೆ. ಕನ್ಫರ್ಮ್ ಆಯ್ತಾ? ಬೇಡ, ಮೊಬೈಲ್ಗಳು ಇದು ಮಾಡಿ, ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆಲ್ರೆಡಿ. ಇವ್ರ ಮೊಬೈಲ್ ನಂಬರು ಇದು ಮಾಡಿ, ಕಾಂಟ್ಯಾಕ್ಟ್ ಇದ್ದೇ ಇಲ್ವೋ ಕೇಳಿ ಅಷ್ಟೇ. ಏನಕ್ಕೆ ಇಲ್ಲಿಂದ ಲಕ್ಸರಿ ಜೀವನ ಮಾಡಕ್ಕೆ ಅಲ್ಲಿ ಹೋಗ್ಬೇಕಾಯ್ತು? ಮಗು ಓಡ್ತಾ ಇರೋದು ಪ್ರಾರ್ಥನಾ ಸ್ಕೂಲು ಪ್ರದ್ವನಗರದಲ್ಲಿ. ಇವ್ರು ರಾಜರಾಜೇಶ್ವರಿ ನಗರದಲ್ಲಿ ಅನ್ಕೋಬೇಕಾಗಿತ್ತು. ಇಲ್ಲೇ ಇರ್ಬೋದಾಯ್ತಲ್ಲ. ಇಲ್ಲ ಇವ್ರ ತಾಯಿ ಕ್ವಾರ್ಟರ್ಸ್ ಆಗಿದ್ದಾರೆ, ಇವ್ರು ಇಲ್ಲೇ ಇರ್ಬೋದಾಯ್ತಲ್ಲ. ಮನೆಗೆ ಸಿಡಿ ಬೇಕು, ಸೋಫಾ ಸೆಟ್ ಬೇಕು, ಅವನಿಂದ ಎಲ್ಲಿಂದ ಬಂತು? ಈಗ ಗಂಡ ಆಚ್ಕೋದ್ಮೇಲೆ ಇಲ್ಲಿಂದ ಎಲ್ಲಿಂದ ಬಂತು? ಯಾರು ನೀನು ಸಪೋರ್ಟ್ ಮಾಡ್ತಾವ್ರೆ? ಇವನೇ ತಾನೇ ಸಪೋರ್ಟ್ ಮಾಡ್ತಾ ಇರೋದು. ಸೊ ನೀವು ಸುಖವಾಗಿ ಸಂಸಾರ ನಡೆಸ್ಕೊಂಡಿದ್ರಿ. ಆದ್ರೆ ಯಾವಾಗ ಜಯ ಶ್ರೀನಿವಾಸನ ಅಸಿಸ್ಟೆಂಟ್ ಆಗಿ ಸೇರ್ಕೊಂಡ್ರೆ ಆವಾಗ್ಲಿಂದ ನಿಮ್ಮ ಸಂಸಾರಕ್ಕೆ ಒಡೆದೋಯ್ತು. ಈಗ 1.5 ವರ್ಷ ಆಯ್ತಾ ಈ ರೀತಿ ಒಂದು ಸಂಬಂಧ? 1 ವರ್ಷ ಆಯ್ತು. 1 ವರ್ಷದಲ್ಲಿ ನೀವು ಯಾವತ್ತಾದ್ರೂ ಜಯ ಶ್ರೀನಿವಾಸನ್ ಅವರ ಮನೆಗೆ ಹೋಗಿದ್ರಾ ಅಥವಾ ಅವರ ಕಚೇರಿಗೆ ಹೋಗಿದ್ರಾ? ಯಾಕೆ ಹಿಂಗ್ ಮಾಡ್ತಾ ಇದ್ದೀರಿ ಅಂತ ಅವ್ರನ್ನ ಪ್ರಶ್ನಿಸಿದ್ರಾ ಇಲ್ವಾ? ಒಂದ್ ದಿವಸ ಫೋನ್ ಮಾಡಿದಾಗ ಕರ್ಸಪ್ಪ ಮನೆಗೆ. ಅವಾಗ ಏನು ಜಯ ಶ್ರೀನಿವಾಸ ಬರ್ಲಿಲ್ಲ ನಮ್ಮ ಮನೆಗೆ. ಅವ್ರ ಆಫೀಸ್ ಸ್ಟಾಫ್ಸ್ 3 ಜನ ಬಂದ್ರು. ಇಲ್ಲ ನಮ್ಮ ಗುರುಗಳು ಆತರಲ್ಲ ಹಾಗೆ ಹೀಗೆ ಅಂತ ಅಂದ್ರು. ನಾನು ಹೇಳಿದೆ, ಗುರುಗಳು ಆತರ ಎಲ್ಲ ಮಾಡೇ ಮಾಡೋ ತಪ್ಪು. ನಮ್ಮ ಮನೆಗೆ ಏನಕ್ಕೆ ಬಂದಿದ್ದ, ಏನ್ ಬಂದೆ ಅತ್ತ ಇದು ಮಾಡಿ. ಇಲ್ಲ ನಮ್ಮ ಗುರುಗಳು ಆತರ ಬಂದು ರೋಡಲ್ಲಿ ನಿಂತಿದ್ದಾನಂತೆ, ಒಳಗಡೆ ಬರ್ಲಿಲ್ಲ. ಬರ್ಬೇಕಾಯ್ತಲ್ಲ, ಅವತ್ತು ಕೂತ್ಕೊಂಡು ಮಾತಾಡ್ಬೋದಾಯ್ತು. ನಾನು ತಪ್ಪು ಮಾಡಿಲ್ಲ ಅಂತ ಮಾತಾಡ್ಬೋದಾಯ್ತಲ್ಲ. ಇವತ್ತಾದ್ರೂ ಬರ್ಬೋದಾಯ್ತಲ್ಲ. ನಿನ್ನೆ ಆಫೀಸ್ ಆತ ಹೋಗಿದ್ದೀನಿ, ಮಾತಾಡೋಣ, ಗಲಾಟೆ ಏನ್ ಬೇಡ, ಕೂತ್ಕೊಂಡು ಏನಪ್ಪ ಈ ತರ ಮಾತಾಡೋಣ, ಹೆಂಗೂರು ಆಗೋಯ್ತು, ರೋಡ್ಗೆ ಹೋಗ್ಬಿಟ್ಟಿದ್ದೀನಿ, ಬೇಕಾಗಿಲ್ಲ, ಕೂತ್ಕೊಂಡು ಈ ತರ ಮಾಡ್ಬೇಡ ಯಾರಿಗೂ ಅಂತ ಹೋದ್ರೆ ತಪ್ಪಿಸ್ಕೊಂಡು ಯಾಕೋದೆ? ಕೂತ್ಕೊಂಡು ಅವೆಲ್ಲ ಡೈರೆಕ್ಟ್ ಆಗಿ ಮಾತಾಡ್ಬೋದಾಯ್ತಲ್ಲ. ಬಾ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡಿ ಎದುರೆದ್ರುಗ, ನಾನು ತಪ್ಪು ಮಾಡಿಲ್ಲ ಅಂತ. ಅದೇ ನಿನ್ ಹೆಂಡತಿ ಮಕ್ಳು ನಿನ್ಗೆ ಅದೇ ತರ ಯಾರು ನೀನ್ ಮಾಡಿದ್ರೆ ಸುಮ್ಮನೆ ಇರ್ತೀಯಾ? ಅದೇ ನಿನ್ ಹೆಂಡತಿ ಗೊತ್ತಾಗಬೇಕಿದು, ಈ ತರ ಮಾಡ್ತಾ ಇದ್ಯಾ, ಇಂಥ ಜಾಗದಲ್ಲಿ ಇರ್ಸಿದ್ಯಾ. ನಾನೇನ್ ಮಾಡ್ದೆ, ಹೋಗಿ ರಾಜರಾಜೇಶ್ವರಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ದೀನಿ. ಈ ತರ ಬಂದು ಹೋಗ್ತಾನೆ, ಈ ತರ ಇದ್ದಾನೆ, ತುಂಬಾ ತೊಂದರೆ ಕೊಟ್ಟು ಈ ತರ ನನ್ನ ಮಗುಗೂ ನಾನು ನಾಳೆ ಹೆಚ್ಚು ಕಮ್ಮಿ ಆಗ್ಬಹುದು, ಅವ್ರಿಷ್ಟ ಏನೋ ಮಾಡ್ಬೋದು ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ರಾಜರಾಜೇಶ್ವರಿ ಕಂಪ್ಲೇಂಟ್ ಕೊಟ್ಬಿಟ್ಟಿತ್ತು. ಅವಾಗ ಅವ್ರೇನಂದ್ರು, ನೀವು ಸ್ವಲ್ಪ ಸಪೋರ್ಟ್ ಮಾಡ್ಬೇಕಪ್ಪ, ಹಿಡಿಯಬೇಕು. ಅವಾಗ ನಾನು ಏನು ಮಾಡಿದೆ, ಅಪಾಯಿಂಟ್ಮೆಂಟ್ಸ್ ಹತ್ರ ಬಂದು ನೋಡ್ಕೊಂಡು ಲಾಸ್ ನೋಡ್ಕೊಂಡು ಗಾಡಿ ಇತ್ತು ಇದೆ. ಆಮೇಲೆ ವಾಚ್ಮನ್ ಕೇಳಿದೆ. ಹೀಗೆ ನಿಮ್ಗೆ 10 ವರ್ಷದ ಮಗು ಇದ್ದಾನ? 10 ವರ್ಷದ ಮೇಡಮ್. 10 ವರ್ಷದ ಮಗುನ ಇಲ್ಲಿವರೆಗೆ ನೀವು ತಂದೆಯಾಗಿ ಯಾವುದೇ ರೀತಿಯಂತ ಜವಾಬ್ದಾರಿಯಿಂದ ನೋಡ್ಕೊಂಡಿಲ್ವಾ ನಿಮ್ಮ ಮಗುನ? ನೋಡ್ಕೊಂಡಿದ್ದೀನಲ್ಲ ಮೇಡಮ್. 3 months ಇಂದ ನನ್ನ ಮಕ್ಕನೇ ನೋಡ್ದಂಗೆ ಮಾಡಕ್ಬಿಟ್ರು. ಈ 3 ತಿಂಗಳಲ್ಲಿ ನಿಮ್ಮ ಮಗನ ಮುಖ ನೋಡೋದಕ್ಕೆ ಪರಿಚಯ ಇದು ಮಾಡ್ತಾ ಇಲ್ಲ. ಎಲ್ಲಾ ಫೋನು ಕಟ್ ಮಾಡ್ಬಿಟ್ರು. ಇವನ್ ಫೋನು ಅವ್ಳ ಫೋನ್ ಅಷ್ಟೇ, ನನ್ನ ಫೋನೇ ಲಿಂಕ್ ಇಲ್ದಂಗೆ ಮಾಡ್ಬಿಟ್ಟು. ತುಂಬಾ ನೋವಾಗುತ್ತೆ. ನಾನು ಫೋನ್ ಮಾಡ್ಬೇಕಾದ್ರೆ ಅವ್ರ ತಾಯಿ ಮಾಡ್ಬೇಕು. ನನ್ಗೇನು ತಾಯಿಗೆ ಇದು ಹೋಯ್ತಾ? ನನ್ನ ಮಗನ ಹತ್ರ ನನ್ನ ಮಾತ್ರ ನೋವು ಮಾಡ್ಲಿಲ್ವಾ? ನನ್ನ ಮಗನಿಗೋಸ್ಕರ ಎಷ್ಟು ಇದು ಮಾಡಿದೆ, ಏನಕ್ಕೆ ಮಾಡ್ಬೇಕಿದೆಲ್ಲ? ನೀವು ಏನೋ ಆಯ್ಕೊಂತೀನಿ, ನನ್ನ ಮಗನ ನನ್ನಿಂದ ದೂರ ಯಾಕೆ ಮಾಡ್ತೀರಾ? ನಿನ್ಗೂ ನಿನ್ನ ತಮ್ಮ ಒಬ್ಬ ಇದ್ದಾನಲ್ಲ, ನಿಮ್ಮಮ್ಮ ನೀನು ದೂರ ಮಾಡ್ಬಿಟ್ರೆ ನೀವು ಸರೋಗ್ತೀರಾ? ಇವತ್ತು ನೀವು ಮಾಡೋ ಕಚಡ ಕೆಲಸ ಮಗ ನೋಡ್ಬೇಕಾ? ಇವತ್ತ ನಾಳೆ ಮಗ ಹೇಳ್ತಾನಾ? ಈಗ ಅವ್ರೇನ್ ಹೇಳ್ತಾರಂದ್ರೆ, ನಾನು ಮೊದಲೇ ಅವ್ರನ್ನ ಬಿಟ್ಟು ಬರ್ಬೋದಾಗಿತ್ತು, ಆದ್ರೆ ನನ್ನ ಮಗ ಸ್ವಲ್ಪ ದೊಡ್ಡವನಾಗೋ ಮಟ್ಟ ನಾನು ಯಾಕಾದೆ ಅಂದ್ರೆ ಅವನಿಗೆ ಗೊತ್ತಾಗ್ಲಿ ಏನ್ ನಡೀತಾ ಇದೆ, ನಮ್ಮಪ್ಪ ಯಾವ ರೀತಿ ಇದ್ದಾರೆ ಅಂತ. ಆಮೇಲೆ ದೊಡ್ಡವನಾದ್ಮೇಲೆ ನನ್ನನ್ನು ಅವನು ಪ್ರಶ್ನಿಸೋದಿಲ್ಲ ಅನ್ನುವಂತ ಮಾತನ್ನ ಗೀತಾ ಅವರು ಹೇಳ್ತಾರೆ. ಅದು ಮಾತು ಅವತ್ತು ಹೇಳ್ಬೋದಾಯ್ತಲ್ಲ ಮೇಡಮ್. 10 ವರ್ಷದೊಳಗೆ ಯಾವಾಗಾದ್ರೂ ಈ ತರ ಆಯ್ತದೆ, ಹಿಂಗ್ ಹೋಗುತ್ತೆ ಕೂತ್ಕೊಂಡು ಏನೋ ಡ್ರೈವ್ ಆಗೋದೇ ಇಲ್ಲ ಅಂತ ಒಂದು ಕ್ವಶನ್ ಹೇಳ್ಬೋದಾಯ್ತಲ್ಲ ನನಗೆ.
ಮಗು ದೊಡ್ಡ ಆಗೋಯ್ತು, ಹೌದು ಇಲ್ಲಿ ಕಲೆಕ್ಷನ್ ಚೆನ್ನಾಗಾಯ್ತು ಈ ವ್ಯವಹಾರಗಳು, ಅದಕ್ಕೆ ಇವತ್ತು ಡ್ರೈವರ್ಸ್ಗೆ ಅಪ್ಲೈ ಮಾಡಿದ್ರ. ನಾನು ಡ್ರೈವರ್ಸ್ ಕೊಡ್ತೀನಿ ಇಲ್ಲ ಅನ್ನಲ್ಲ, ನನ್ನ ಮಗು ನನ್ನ ಮನೆಗೆ ಕೊಟ್ಬಿಡ್ಲಿ, ಇವನು ಜಯ ಶ್ರೀನಿವಾಸ ತಾನೆ ಮದುವೆ ಆಗಲಿ, ಬಿಟ್ಕೊಳ್ಳೋದು ದೊಡ್ಡ, ಯಾಕಂದ್ರೆ ಇಟ್ಕೊಂಡ್ಬಿಟ್ರೆ ನಾಳೆ ಇವತ್ತು ನಾಳೆ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ, ಅವ್ನಿಗೂ ಹೆಂಡತಿ ಮಕ್ಳಿದ್ದಾರೆ, ಮದುವೆ ಆಗಲಿ, ಇವಾಗ ಡ್ರೈವರ್ಸ್ ಕೊಡ್ತೀನಿ, ನನ್ನ ಮಗು ನಾನು ಕರ್ಕೊಂಡು ಹೋಗ್ತೀನಿ. ಅವ್ರೇನು ಹೇಳ್ತಾರಂದ್ರೆ ಡೈವರ್ಸ್ ಕೂಡ ಕೊಡ್ತಾ ಇಲ್ಲ ನನಗೆ, ನನ್ನನ್ನು ನಾನು ಸ್ವತಂತ್ರವಾಗಿ ಬದುಕೋಕ್ಕೂ ಬಿಡ್ತಾ ಇಲ್ಲ, ನನಗೆ ಡೈವರ್ಸು ಕೂಡ ಕೊಡ್ತಾ ಇಲ್ಲ, ನನಗೆ ಚಿತ್ರಹಿಂಸೆ ಆಗ್ತಾ ನಾನು ಯಾವ್ದು ಮನೆ ಹತ್ರ ಹೋಗಿ ಚಿತ್ರಹಿಂಸೆ ಕೊಡ್ತಾ ಇಲ್ವಲ್ಲ, ಕರೀಲಿ ಅವನು. ಅವತ್ತು ನಮ್ಮ ನೆಲಮಾದಲ್ಲಿ ಗಲಾಟೆ ಆದಾಗ ಗಲಾಟೆಗೂ ಇವನ್ಗೂ ಏನ್ ಸಂಬಂಧ, ಫೋನಾಗಿ ಹೇಳ್ತಾ ಇದ್ರು, ನಾನು ಅದು ಗೊತ್ತಾಯ್ತು ಅಂತಂದ್ರೆ ನೀನ್ ಕಲೆಕ್ಷನ್ ಇರೋದಕ್ಕೆ ತಾನೇ ಗೊತ್ತಾಗಿರೋದು. ಇವತ್ತು ನಿನ್ಗೆ ನನ್ಗೆ 8 ತಿಂಗಳು 9 ತಿಂಗಳು ಆಯ್ತು ಗೀತಾ ಗೊತ್ತಾಗಿ, ಗೀತಾ ಆಫೀಸ್ ಬಿಟ್ಮೇಲೆ ಅವ್ರು ಕಲೆಕ್ಷನ್ ಇಲ್ಲ ಅಂದ್ಮೇಲೆ ಲಾಸ್ಟ್ ಮಂತ್ 15ನೇ ತಾರೀಕು ಗಲಾಟೆ ಆಗಿರೋದು ಯಾರಿಂದ? ನಿನ್ನಿಂದ ತಾನೆ. ಅದು ನಿನ್ಗೆ ಗೊತ್ತೇ ಆಗಿರುತ್ತೆ ತಾನೆ, ಗೊತ್ತಿದ್ಮೇಲೆ ನಿನ್ಗೆ ಹೇಳಿದಿ, ಇವಾಗ ನನ್ಗೆ ಗೊತ್ತೇ ಇಲ್ಲ ಮಾಡೇ ಇಲ್ಲ ಅಂತಂದ್ರೆ. ಈಗ ನಿನ್ನೆ ನೀವು ಅವ್ರ ಆಫೀಸ್ ಹತ್ರ ಹೋದ್ರಿ, ಮೀಡಿಯಾ ಎಲ್ಲರೂ ಬಂದಿತ್ತು, ಆದ್ರೆ ಅವ್ರು ಇರ್ಲಿಲ್ಲ, ಕದ ಹಾಕೊಂಡು ಓಡ ಹೋಗ್ಬಿಟ್ರು, ನಿಮ್ ಜೊತೆ ಮಾತಾಡೋದಿರ್ಲಿಲ್ಲ. ಆದ್ರೆ ನಿಮ್ಮ ಹೆಂಡತಿ ತಮ್ಮನಿಗೆ ಅವ್ರು ಕರೆ ಮಾಡಿ ಹೇಳ್ತಾರೆ, ಈ ರೀತಿ ನಿಮ್ಮ ಭಾವ ಬಂದಿದ್ರು ಗಲಾಟೆ ಮಾಡಿದ್ರು ಅಂತ. ಸೊ ಅವ್ರಿಗೆ ಹೇಗ್ ಗೊತ್ತಾಯ್ತು ಅವ್ರ ನಂಬರ್ ಅಂತ? ಅದೇ 8 ತಿಂಗಳು 10 ತಿಂಗಳು ಆಯ್ತು ಅಂತ ಅಂದ್ಮೇಲೆ ನಂಬರ್ ಅವರು ಕನೆಕ್ಟ್ ನಂಬರ್ ಹೆಂಗ್ ತಿಳ್ಕೊಂಡಿರ್ತಾರೆ ಇವರು ವಿಷಯ, ಇವರೆಲ್ಲ ಒಂದೇ ಆಗಿರತ್ತಾನೆ ಗೊತ್ತಾಗಿರೋದ್ ನಂಬರು. ಈಗ ಇಷ್ಟು ಜನ ಇದಾರೆ ನಿಮ್ ಹೆಂಡತಿ ಕಡೆ, ಅಂದ್ರೆ ದೊಡ್ಡವ್ರು ನೋಡ್ ಮಾಡಿದ ಮದುವೆ ಇದು, ಬಹಳಷ್ಟು ಜನ ಇರ್ತಾರೆ ರಿಲೇಟಿವ್ಸ್, ಆದ್ರೆ ಒಬ್ಬರು ಕೂಡ ನಿಮ್ ಪರವಾಗಿಲ್ವಲ್ಲ, ಏನ್ ಹೇಳ್ತೀರಾ ಕುಮಾರ್? ಇಲ್ಲ ಮೇಡಮ್, ಇದೆಲ್ಲ ಹಿಂಗಾದ್ಮೇಲೆ ನಾನೇನ್ ಬಿಟ್ಟು ಯಾರು ಬೇಡಿ, ಎಲ್ಲಾರು ನಂದು ಏನಾಯ್ತು ನ್ಯಾಯ ಸಿಗ್ಲಿ ಸಿಗ್ದಿರ್ಲಿ ತನ್ನೊಬ್ಬನೇ ಓಡಾಡ್ತಾ ಇದ್ದೀನಿ. ಓಕೆ, ಇನ್ನು ಕೋರ್ಟ್ ಅಲ್ಲೂ ಕೂಡ ನಿಮ್ಮ ಡೈವೋರ್ಸ್ ಕೇಸ್ ನಡೀತಾ ಇದೆ, ಅದ್ರ ಬಗ್ಗೆ ಕೂಡ ಮಾತಾಡೋಣ. ಕುಮಾರ್ ಅವರೇ, ವೀಕ್ಷಕರೇ, ಇಲ್ಲಿಯವರೆಗೆ ಕುಮಾರ್ ಅವರು ಮಾತನಾಡ್ತಾ ಇದ್ರು, ಬಹಳಷ್ಟು ವಿಷಯಗಳನ್ನ ಅವರು ಹೇಳಿದ್ದಾರೆ. ಆದ್ರೆ ಜೈ ಶ್ರೀನಿವಾಸನ್ ಮಾತ್ರ ಇದೆ ಯಾವುದಕ್ಕೂ ಕೂಡ ಪ್ರತಿಕ್ರಿಯೆಯನ್ನ ನೀಡೋದಕ್ಕೆ ನಮ್ಮ ದೂರವಾಣಿ ಕರೆಯನ್ನ ಸ್ವೀಕರಿಸ್ತಾ ಇಲ್ಲ. ಇನ್ನು ಕುಮಾರ್ ಅವರ ನೋವೇನಿದೆ ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಮಾತನಾಡಿ ತಿಳ್ಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ.